ರೌಡಿ ಶೀಟರ್ ಹೈದರ್ ಅಲಿ ಮರ್ಡರ್ ಮಾಡಿದ್ದ ಹಂತಕರ ಗ್ಯಾಂಗ್ ಅರೆಸ್ಟ್ ಆಗಿದೆ. ಬಂಧನಕ್ಕೊಳಗಾದ ಗ್ಯಾಂಗ್ ಅನ್ನ ತನಿಖೆಗೆ ಒಳಪಡಿಸಿದಾಗ ಹತ್ಯೆಯ ಹಿಂದಿನ ಕಾರಣ ಬೆಳಕಿಗೆ ಬಂದಿದೆ. ಹಾಗಾದ್ರೆ ರೌಡಿ ಶೀಟರ್ ಬರ್ಬರ ಹತ್ಯೆಗೆ ಕಾರಣ ಏನು? ಇಲ್ಲಿದೆ ಸ್ಟೋರಿ. ರೌಡಿ ಶೀಟರ್ ಹೈದರ್ ಹತ್ಯೆಗೈದಿದ್ದ ಹಂತಕರು ಅರೆಸ್ಟ್. ಹಳೆಯ ವೈಷಮ್ಯಕ್ಕೆ ನಡೆಯಿತು ಹೈದರ್ ಅಲಿ ಮರ್ಡರ್. ಎಸ್, ರೌಡಿ ಶೀಟರ್ ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಆಪ್ತ ಹೈದರ್ ಅಲಿಯನ್ನ ಹತ್ಯೆ ಮಾಡಿದ್ದ ಹಂತಕರು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಪೊಲೀಸರು 7 ಮಂದಿ ಹಂತಕರನ್ನ ಬಂಧನ ಮಾಡಿದ್ದಾರೆ. ಬಂಧಿತ 7 ಮಂದಿ ಹಂತಕರ ಪೈಕಿ ಶಿವಮೊಗ್ಗ ಜಿಲ್ಲೆಯ 3 ಹಾಗೂ ಬೆಂಗಳೂರಿನವರು 4 ಇನ್ನು ಪೊಲೀಸ್ ವಿಚಾರಣೆಯಲ್ಲಿ ಹೈದರ್ ಅಲಿ ಹತ್ಯೆಗೆ ಅಸಲಿ ಕಾರಣ ಬಯಲಾಗಿದೆ. ಬಂಧಿತ ನಯಾಜ್ ಪಾಷಾ ಹಾಗೂ ಕೊಲೆಯಾಗಿರುವ ಹೈದರ್ ಅಲಿ ನಡುವೆ 10 ವರ್ಷಗಳಿಂದ ವೈಷಮ್ಯ ಇತ್ತಂತೆ. ಇಬ್ಬರು ಪರಸ್ಪರ ಕೊಲೆಗೆ ಸ್ಕೆಚ್ ಹಾಕಿದ್ರಂತೆ. ನಯಾಜ್ನನ್ನ ಕೊಲೆ ಮಾಡಲು ಹೈದರ್ ಆಗಾಗ ಅಟ್ಯಾಕ್ ಮಾಡ್ತಾ ಇದ್ದ. ಅದೇ ರೀತಿ ನಯಾಜ್ ಕೂಡ ಹೈದರ್ ಕೊಲೆ ಮಾಡಲು ಹೊಂಚು ಹಾಕುತ್ತಿದ್ದ. ಇಬ್ಬರ ಮೇಲೆ 2 ಗ್ಯಾಂಗ್ನಿಂದ 2 ಬಾರಿ ಅಟ್ಯಾಕ್ ಕೂಡ ಆಗಿತ್ತು. ಈ ವಿಚಾರ ಪೊಲೀಸರ ತನಿಖೆಯ ವೇಳೆ ಬೆಳಕಿಗೆ ಬಂದಿದೆ. ತನ್ನ ಸ್ನೇಹಿತನೊಂದಿಗೆ ಬೈಕ್ನಲ್ಲಿ ಬರ್ತಿರಬೇಕಾದ್ರೆ ಕಾರಿನಿಂದ ಅಡ್ಡಗಟ್ಟಿ ಅವನನ್ನ ತಡೆದು ಅಲ್ಲಿ ಮಾರಣಾಂತಿಕ ಹಲ್ಲೆ ಮಾಡಿ ಕೊಲೆ ಮಾಡಲಾಗಿರುತ್ತದೆ. ಈ ಪ್ರಕರಣವನ್ನು ನಾವು ಗಂಭೀರವಾಗಿ ಪರಿಗಣಿಸಿ ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಲಾಗಿತ್ತು. 7 ಜನ ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡಿದ್ದೇವೆ. ಮುಂದಿನ ವಿಚಾರಣೆಗೋಸ್ಕರ ನಾವು ಮತ್ತೆ ನಮ್ಮ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ತಾ ಇದ್ದೆವು. ಈತ ಮತ್ತು ಮೃತನ ನಡುವೆ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣ ಕೊಲೆ ಪ್ರಕರಣ ಆಗಿದೆ ಅಂತ ಬಿಟ್ಟು ಸದ್ಯಕ್ಕೆ ಮಾಹಿತಿ ಇದೆ. 4 ದಿನದ ಹಿಂದೆ ಅಶೋಕ್ ನಗರದ ಫುಟ್ಬಾಲ್ ಸ್ಟೇಡಿಯಂ ಮುಂಭಾಗ ಅಶೋಕ್ ನಗರ ರೌಡಿ ಶೀಟರ್ ಹೈದರ್ ಅಲಿಯನ್ನ ಬೈಕ್ನಲ್ಲಿ ಹೋಗುವಾಗ ಅಡ್ಡ ಹಾಕಿ ಭೀಕರವಾಗಿ ಹತ್ಯೆ ನಡೆದಿತ್ತು. 56 ಬಾರಿ ಕೊಚ್ಚಿ ಬರ್ಬರವಾಗಿ ಮರ್ಡರ್ ಮಾಡಲಾಗಿತ್ತು. ಹತ್ಯೆ ಬಳಿಕ ಆರೋಪಿಗಳು ತಲೆಮರೆಸಿಕೊಂಡಿದ್ರು. ಹಂತಕರ ಬಂಧನಕ್ಕಾಗಿ ಕಬ್ಬನ್ ಪಾರ್ಕ್ ಎಸಿಪಿ ನೇತೃತ್ವದಲ್ಲಿ ವಿಶೇಷ ತಂಡ ರಚನೆ ಮಾಡಲಾಗಿತ್ತು. ಪ್ರಮುಖ ಆರೋಪಿ ನಯಾಜ್ ಪಾಷಾ ಅಲಿಯಾಸ್ ನಾಜ್ ಕೂಡ ಅಶೋಕ್ ನಗರ ಪೊಲೀಸ್ ಠಾಣಾ ರೌಡಿ ಶೀಟರ್ ಆಗಿದ್ದಾನೆ. ಹಿಂದೂ ಮುಸ್ಲಿಂ ಗಲಾಟೆ ಕೇಸ್ ಸೇರಿದಂತೆ 8 ಕೇಸ್ಗಳು ಇವೆ. ನಯಾಜ್ ಕೊಲೆ ಮಾಡಲು ಹೈದರ್ ಪ್ಲಾನ್ ಮಾಡಿಕೊಂಡಿದ್ದ ವಿಷಯ ತಿಳಿದು ಹೈದರ್ ಕೊಲೆಗೆ ಪ್ಲಾನ್ ಮಾಡಿದ್ದ. ನಯಾಜ್ ಪ್ಲಾನ್ನಂತೆ ಕಳೆದ 23ರಂದು ಹೈದರ್ ಎಂಜಿ ರಸ್ತೆಯ ಪಬ್ನಿಂದ ತಡರಾತ್ರಿ ಸ್ನೇಹಿತರೊಟ್ಟಿಗೆ ಬೈಕ್ನಲ್ಲಿ ಹೋಗುವಾಗ ಅಡ್ಡ ಹಾಕಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿತ್ತು. ಒಟ್ನಲ್ಲಿ ಹಳೆ ವೈಷಮ್ಯಕ್ಕೆ ಹೈದರ್ ಕೊಲೆ ನಡೆದಿರೋದು ತನಿಖೆ ವೇಳೆ ಬಯಲಾಗಿದೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.